ಅಲ್ಲ, ಒಬ್ಬ ಮನುಷ್ಯ ಯಾರನ್ನೋ ಒಬ್ರನ್ನ ಕೊಲೆ ಮಾಡಬೇಕು ಅಂತ ಮನ್ಸೊಳಗಡೆ ಅಷ್ಟೊಂದು ಸ್ಕೆಚ್ ಹಾಕಿ ಅವ್ರ ಮುಂದೆ ಇಷ್ಟೊಂದು ನಗಾಡ್ತಾ ಇರ್ತಾರಲ್ಲ, ಇವ್ರುಗಳಿಗೆಲ್ಲ ಎಂಥ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಅಂದರೆ ಯಾರಾದರೂ ಏನು ಅಂತ ಕೇಳಿದ್ರೆ ಈ ಹುಡುಗಿ ಮಾಡಿರೋದನ್ನ ತೋರಿಸ್ಬೇಕು. ಅವಳು ಅಷ್ಟು ನಗ್ನಾಗ್ತಾ ಇದ್ದಾಳೆ, ಅಷ್ಟು ಲವ್ಲಿಯಾಗಿದ್ದಾಳೆ, ಮುಂದೆಗಡೆ ನಗ್ತಾ ಇದ್ದಾಳೆ, ಒಳಗಡೆ ಕ್ರೂರತ್ವ ತುಂಬಿಕೊಂಡಿದೆ. ಇವನ್ನ ಹೆಂಗೆ ಮುಗಿಸೋದು ಅಂತ ಹೇಳ್ಬಿಟ್ಟು ನೀವು ನಂಬಲ್ಲ. ಈ ಕೇಸ್ನ ಸ್ಟಡಿ ಮಾಡಿದಾಗ ನಾನೇ ಗಾಬರಿ ಆದೆ. ಅಲ್ಲ ಗುರು, ಎಂಥ ವರ್ಸ್ಟ್ ಮೈಂಡ್ ಸೆಟ್ ಇರುವಂಥ ಜನಗಳಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ದುಡ್ಡಿದೆ, ಎಲ್ಲ ಇದೆ ಅವ್ರ ಹತ್ರ, ಏನಿಲ್ಲ ಅನ್ನಂಗಿಲ್ಲ, ದುಡ್ಡಿದೆ, ಅಂದ ಇದೆ, ಚಂದ ಇದೆ, ಎಲ್ಲ ಇದೆ, ಆದರೆ ದಿಮಾಗ್ ಸರಿ ಇಲ್ಲ, ಸ್ವಲ್ಪ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅನ್ಸುತ್ತೆ. ಏನದು ಲೋಹಗಢ್ ಫೋರ್ಟ್ ಅಲ್ಲಿ ನಡೆದಂತ ಈ ಒಂದು ಇನ್ಸಿಡೆಂಟ್. ಕೇತನ್ ಕತೆನ ಮುಗಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಇವಳು ಸ್ಕೆಚ್ ಹಾಕಿದ್ದು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ. 3ನೇ ಸಲ ಈ ಅಟೆಂಪ್ಟು ಏನಾಗುತ್ತೆ, ಅಲ್ಲಿ ಇವಳು ಹೋಗೋದಕ್ಕೂ ಮುಂಚೆನೆ ಇನ್ನೊಬ್ಬ ವ್ಯಕ್ತಿನ ಕರ್ಸ್ಕೊಂಡಿರ್ತಾಳೆ. ಅವನು ಯಾರು, ಇವ್ರೇನಕ್ಕೆ ಕೇತನ್ ಕತೆನ ಮುಗಿಸಿದ್ರು, ಕೇತನ್ ಕತೆ ಮುಗಿಸೋದಕ್ಕೂ ಮುಂಚೆ ಇವರ ಸ್ಕೆಚ್ಚು ಪ್ಲಾನಿಂಗ್ಸ್ ಎಲ್ಲ ಯಾವ ತರ ಇತ್ತು, ಇವ್ರು ಮಾಡಾದ್ಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಿದ್ರು, ಆ್ಯಂಡ್ ಕೇತನ್ ಯಾರು, ಯಾಕೆ ಬಂದು ತಗ್ಲಾಕೊಂಡ, ಕೇತನ್ಗೂ ಇವಳಿಗೂ ಏನು ಗೊತ್ತು, ಇವ್ರ ಫ್ಯಾಮಿಲಿಯವ್ರ ತಪ್ಪೇನು, ಈ ಎಲ್ಲ ವಿಚಾರಗಳನ್ನ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಎವ್ರಿ ಟಾಪಿಕ್ ತೊಗೊಂಡಾಗ ನಿಮ್ಗಳಿಗೆ ಪಬ್ಲಿಕ್ಕಿಗೆ ಒಂದು ಕ್ವಶನ್ ಕೇಳ್ತೀನಿ, ಹಾನೆಸ್ಟ್ ಆಗಿ ಉತ್ತರ ಕೊಡಿ, ದರ್ ಇಸ್ ನೋ ಜಡ್ಜ್ಮೆಂಟ್ ಅಂತ ಹೇಳಿದ್ನಲ್ಲ. ಈ ವಿಡಿಯೋದಲ್ಲೂ ಸಹ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ನ ಕೇಳ್ತೀನಿ. ಎಸ್ಪೆಷಲಿ ಈ ಜನರೇಷನ್ ತಂದೆ ತಾಯಿಗಳು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ಲೋಹಗಢ್ ಫೋರ್ಟ್ ಕೇಸ್. ಈ ಕೇಸಲ್ಲಿ ಕೇತನ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಕೇತನ್ 26 ವರ್ಷದ ಹುಡುಗ, ಪುಣೆನವರು, ಒಂದು ಬಿಸ್ನೆಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದು, BBA ಮುಗಿಸ್ಕೊಂಡು ಇಲ್ಲೇ ಅಂದ್ರೆ ಪುಣೆನಲ್ಲೇ BBA ಮಾಡಿ ಅದಾದ ನಂತರ MBA ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಾಸ್ಟನ್ ಹೋಗಿರ್ತಾನೆ. ಅಮೆರಿಕದಲ್ಲಿ MBA ಮುಗಿಸ್ಕೊಂಡು ವಾಪಸ್ ಬರ್ತಾನೆ, ತನ್ನ ಫ್ಯಾಮಿಲಿ ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತಾನೆ. ಅವರೊಂದು ಸಕ್ಸಸ್ ಗ್ರೂಪ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿಗೆ ಈತ CMO ಆಗಿರ್ತಾನೆ. CMO ಅಂದ್ರೇನು, ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ಕಂಪ್ನಿದು ವ್ಯಾಲ್ಯೂಯೇಷನ್ ಅರೌಂಡ್ 500 to 600 crores ಅಂತ ಇದೆ. ಅದೇ ಕಾರಣಕ್ಕೆ ನೀವುಗಳೆಲ್ಲ ಕೇಳಿರ್ತೀರಾ, 17 ಕೋಟಿ ಕೊಟ್ಟು ಜೈಪುರಲ್ಲಿ ಒಂದು ಅರಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. 2 ಹೆಲಿಕಾಪ್ಟರ್ ಇರುತ್ತೆ, ಈಕೆಗೆ ಅಷ್ಟೊಂದು ಸರ್ಪ್ರೈಸ್ ಕೊಡಿಸಿರ್ತಾನೆ. ಇದೆಲ್ಲ ಒಂದು ಮಾಹಿತಿ ಕೇಳಿರ್ತಾರಲ್ಲ, ಹೋಗ್ತಾ ಕೇಳಿ ನೀವು ಗಾಬರಿ ಆಗ್ತೀರಾ. ಇವರಿಬ್ರು ಫ್ಯಾಮಿಲಿ ಇದೆಯಲ್ಲ, ಕೇತನ್ ಮತ್ತೆ ಸಿಯಾ, ಅವರಿಬ್ರು ಫ್ಯಾಮಿಲಿ ಸುಮಾರು 35 ವರ್ಷಗಳಿಂದ ಇಬ್ರಿಗೂ ಪರಿಚಯ ಇದೆ. ಬಿಸ್ನೆಸ್ ಪಾರ್ಟ್ನರ್ ಕೂಡ ಅಂತೆ, ಅಂಡ್ ಬಿಸ್ನೆಸ್ ಬಗ್ಗೆ ಗೊತ್ತು, ಪರ್ಸನಲ್ ಲೈಫ್ ಬಗ್ಗೆ ಗೊತ್ತು. 35 ವರ್ಷಗಳಿಂದ ಇವರಿಬ್ರು ಗೊತ್ತು, ಇವರಿಬ್ರು ಫ್ಯಾಮಿಲಿ ಅಂತಂದ್ರೆ ಆಬ್ವಿಯಸ್ಲಿ ಕೇತನ್ ಮತ್ತೆ ಸಿಯಾ ಮೀಟ್ ಆಗಿರ್ತಾರೆ, ಒಂದಷ್ಟು ಮೂಮೆಂಟ್ಸ್ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ಒಂದು ಫ್ರೆಂಡ್ಶಿಪ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಿದ್ದಂಥ ವ್ಯಕ್ತಿನ ಮದುವೆಗೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿನವರು ಒಪ್ಸಿ ಹೆಂಗೋ ಮದುವೆಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂತಾರೆ. ಫೆಬ್ರವರಿನಲ್ಲಿ ಇವರಿಬ್ರದ್ದು ಎಂಗೇಜ್ಮೆಂಟ್ ಆಗುತ್ತೆ. ಫೆಬ್ರವರಿನಲ್ಲಿ ಎಂಗೇಜ್ಮೆಂಟ್ ಆಗೋದಕ್ಕೂ ಮುಂಚೆನೆ ಒಂದಷ್ಟು ವಿಷಯಗಳು ನಡೆದಿರುತ್ತೆ. ಟೋಟಲ್ 3 ಅಟೆಂಪ್ಟ್ ನ ಮಾಡಿದಾಳೆ ಈತನ ಕಥೆಯನ್ನ ಮುಗಿಸೋದಿಕ್ಕೆ. ಫೆಬ್ರವರಿನಲ್ಲಿನೂ ಇವ್ರು ಎಂಗೇಜ್ಮೆಂಟ್ ಆಯ್ತಲ್ಲ, ಅದಾದ ನಂತರ ಇವರು ಪ್ರೀ ವೆಡ್ಡಿಂಗ್ ಏನೋ ಒಂದು ಶೂಟ್ ಮಾಡೋದಕ್ಕೋ ಮತ್ತೆ ಏನೋ ಒಂದು ಟ್ರಾವೆಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವರಿಬ್ರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರಂತೆ, ಬಾಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಾಲಿಗೆ ಹೋಗೋದಕ್ಕೆ ಟೋಟಲ್ 4 ಜನರದ್ದು ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿ ಆಗಿರುತ್ತೆ, ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ, ಹೋಗ್ತಾ ಇರ್ತಾರೆ. ಮುಂಬೈ ಏರ್ಪೋರ್ಟ್ ಹೋಗ್ತಾರೆ. ಏರ್ಪೋರ್ಟ್ ಅಲ್ಲಿ ನೋಡಿದ್ರೆ ಕೇತನ್ದು ಪಾಸ್ಪೋರ್ಟೇ ಇರೋದಿಲ್ಲ. ಎಲ್ಲಪ್ಪ ಪಾಸ್ಪೋರ್ಟ್ ಅಂತ ಹುಡ್ಕಾಡ್ತಾನೆ, ಪಾಸ್ಪೋರ್ಟೇ ಸಿಗೋದಿಲ್ಲ. ವಾಪಸ್ ಬರ್ತಾರೆ. ಅಂದ್ರೆ ಬಾಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಪ್ಲಾನು ಕ್ಯಾನ್ಸಲ್ ಆಗುತ್ತೆ. ಆ ಕ್ಯಾನ್ಸಲ್ ಮಾಡೋದಕ್ಕೆ ಆ ಪಾಸ್ಪೋರ್ಟ್ ಅನ್ನ ಕಳ್ಳತನ ಮಾಡಿದ್ದು ಯಾರು ಅಂತಂದ್ರೆ ಸಿಯಾ. ಯಾಕೆ ಕಳ್ಳತನ ಮಾಡಿದ್ಲು? ಎಂಗೇಜ್ಮೆಂಟ್ ಆಗಿದೆ, ರಿಚ್ ಫ್ಯಾಮಿಲಿ, ಎಲ್ಲ ಚೆನ್ನಾಗಿದೆ, ಆದ್ರೂ ಯಾಕೆ ಕಳ್ಳತನ ಮಾಡಿದ್ಲು ಅಂದರೆ ಶಿ ಡೋಂಟ್ ವಾಂಟ್ ಟು ಗೋ ಟು ಬಾಲಿ. ಅವಳಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಬಾಲಿಗೆ. ಇನ್ಫ್ಯಾಕ್ಟ್ ಈ ಮದುವೆನೇ ಇಷ್ಟ ಇರಲಿಲ್ಲ, ಎಂಗೇಜ್ಮೆಂಟ್ ಇಷ್ಟ ಇರಲಿಲ್ಲ, ಅವನು ಇಷ್ಟ ಇರಲಿಲ್ಲ. ಬಟ್ ಆದರೂ ಅವಳು ಕೇತನ್ನ ಮದುವೆ ಆಗಬೇಕು ಅಂತ ಒಪ್ಕೊಂಡಿದ್ದು ಯಾಕೆ ಅಂತಂದರೆ ಸಿಯಾ ಅವರ ಅಂಕಲ್ ಆ್ಯಂಡ್ ಆಂಟ್ಗೆ ಒಂದು ವಿಷಯ ಗೊತ್ತಿರುತ್ತೆ. ಅದೇನಂದರೆ ಇವಳಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇರ್ತಾನೆ, ಇವಳಿಗೆ ಆಲ್ರೆಡಿ ಒಂದು ಲವ್ ಸ್ಟೋರಿ ನಡೀತಾ ಇದೆ ಅಂತ ಗೊತ್ತಿರುತ್ತೆ. ಆದರೆ ಆ ವಿಷಯನ ಸಿಯಾ ಅವರ ತಂದೆ ತಾಯಿಗೂ ಕೂಡ ಹೇಳೋದಿಲ್ವಂತೆ, ಈ ಕಡೆ ಕೇತನ್ ಅವರ ತಂದೆ ತಾಯಿಗೂ ಕೂಡ ಹೇಳೋದಿಲ್ವಂತೆ. ಇವಳು ಬೇರೆ ಯಾರನ್ನೋ ಮದುವೆ ಆಗೋದು ಬೇಡ, ಇವ್ರನ್ನೇ ಮದುವೆ ಆದರೆ ಒಂದು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿರುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲೋ ಏನೋ. ಸಿಯಾ ಅವರ ಅಂಕಲ್ ಅಂಡ್ ಆಂಟ್ ಯಾರಿಗೂ ಹೇಳದೆ ಸೀಕ್ರೆಟ್ ಮೇಂಟೈನ್ ಮಾಡಿ ಇವರಿಬ್ರಿಗೆ ಮದುವೆ ಫಿಕ್ಸ್ ಮಾಡಿಸೇ ಬಿಡ್ತಾರೆ. ಸಿಯಾಗೆ ಮೊದಲಿಂದನೂ ಇಷ್ಟ ಇರೋದಿಲ್ಲ, ಆದರೆ ಅವಳಿಗೆ ಇಷ್ಟ ಇಲ್ಲ ಅನ್ನೋದನ್ನ ಅವ್ರ ಫ್ಯಾಮಿಲಿಗೂ ಕೂಡ ಹೇಳಿರೋದಿಲ್ಲ, ಕೇತನ್ ಫ್ಯಾಮಿಲಿಗೂ ಕೂಡ ಹೇಳಿರೋದಿಲ್ಲ. ಅವಳು ಮುಖವಾಡ ಹಾಕೊಂಡು ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ಸೊ ಇವರಿಬ್ರು ಮದುವೆ ಇನ್ನೇನು ಆಗಬೇಕು ಫಿಕ್ಸ್ ಆಗಿರುತ್ತೆ. ಅದಕ್ಕೂ ಮುಂಚೆ ಮೇನಲ್ಲಿ ಒಂದು ವಿಸಿಟ್ ಮಾಡ್ತಾರಂತೆ. ಮೇ 31ನೇ ತಾರೀಕು ಅದೇ ಫೋರ್ಟ್ಗೆ ಹೋಗ್ತಾರಂತೆ. ಮೇ 31ನೇ ತಾರೀಕು ಲೋಹಗಢ್ ಫೋರ್ಟ್ಗೆ ಕೇತನ್ನ ಕರ್ಕೊಂಡು ಟ್ರೆಕ್ಕಿಂಗ್ ಅಂತ ಹೋಗ್ತಾಳೆ. ಅಲ್ಲಿ ಹೋದ್ಮೇಲೆ ಈತನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಹೋಗಿರ್ತಾಳೆ, ಆದರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ವಾಪಸ್
ಬರ್ತಾಳೆ. ಅದಾದ ನಂತರ ಜೂನ್ 14ನೇ ತಾರೀಕು ಮತ್ತೆ ಲೋಹಗಢ ಫೋರ್ಟ್ಗೆ ಹೋಗ್ತಾಳೆ, ಮತ್ತೆ ಅದೇ ಸ್ಟೋರಿ. ಆದರೆ ಅಲ್ಲಿ ಅಟೆಂಪ್ಟ್ ಮಾಡ್ತಾಳೆ. ಆತನನ್ನು ಎಲ್ಲೋ ಒಂದು ಜಾಗದಲ್ಲಿ ನಿಲ್ಲಿಸಿ ತಳ್ತಾಳಂತೆ. ತಳ್ಳಿದ ನಂತರ ಅವನು ಕೆಳಗೆ ಬೀಳ್ದೇನೆ ಏನೋ ಒಂದು ಮರನ ಹಿಡ್ಕೊಂಡು ಸಂಭವ ಬಚಾವಾಗ್ತಾನೆ. ಬಚಾವಾಗಿ ಅವನು ನಾರ್ಮಲಾಗಿ ಮಾತಾಡಿಸಿದಾಗ ಏನಾಯ್ತು ಅಂತ ಕೇಳಿದಾಗ ಇವಳು ಏನು ಕಾರಣ ಕೊಡ್ತಾಳೆ ಗೊತ್ತಾ? ಇಲ್ಲ ಹಾವು ನೋಡಿದೆ, ಹಾವು ನಿನಗೆ ಕಚ್ಚಬಾರ್ದು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಹೇಳಿದೆ, ಸಾರಿ ಅಂತ ಹೇಳ್ಕೊಂಡು ಫುಲ್ಲು ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಆ ಒಬ್ಬ ಮುಗ್ಧ ಮನಸ್ಸನ್ನು ನಂಬಿಸಿ ವಾಪಸ್ ಮನೆಗೆ ಹೋಗ್ತಾಳೆ. ಅದಾದ ನಂತರ ಜೂನ್ 18ನೇ ತಾರೀಕು ಬೆಳಗ್ಗೆ 9:30 10 ಗಂಟೆ ಆ ಟೈಮಲ್ಲಿ ಸೇಮ್ ಲೋಹಗಢ ಫೋರ್ಟ್ಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಇವಳೊಂದು ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾಳೆ. ಈ ಸಲ ನಾನು ಒಬ್ಬಳೇ ಆದರೆ ಅಟೆಂಪ್ಟ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೆ ನನ್ನ ಬಾಯ್ ಫ್ರೆಂಡ್ಗೂ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾಯ್ ಫ್ರೆಂಡ್ಗೂ ಫೋನ್ ಮಾಡಿರ್ತಾಳೆ. ಆತನ ಹೆಸರು ಚೇತನ್ ಚೌಧರಿ. ಈ ಚೇತನ್ ಚೌಧರಿ ಏನು ಮಾಡಿರ್ತಾನೆ, ಒಂದು ಜುಪಿಟರ್ ಸ್ಕೂಟರಲ್ಲಿ ಫುಲ್ಲು ಮಾಸ್ಕ್ ಹಾಕೊಂಡಿರ್ತಾನೆ, ಹೆಡ್ಫೋನ್ ಹಾಕೊಂಡಿರ್ತಾನೆ. ಈ ಜಾಗಿಂಗ್ ಮಾಡೋದಕ್ಕೆ ಅಥವಾ ರನ್ನಿಂಗ್ ಮಾಡೋದಕ್ಕೆ ಒಂದು ಅಟೈರ್ ಇರುತ್ತಲ್ಲ, ಆ ಥರ ಒಂದು ಡ್ರೆಸ್ ಆಗಿ ಇವನು ಅದೇ ಜಾಗಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ. ಆದ್ರೆ ಯಾರಿಗೂ ಗೊತ್ತಿರೋದಿಲ್ಲ. ಇನ್ಫ್ಯಾಕ್ಟ್ ಒಂದು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಇವರಿಬ್ರು ಯಾರು ಸಿಯಾ ಮತ್ತೆ ಕೇತನ್ ಸೈಡಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ, ಏನೋ ನೋಡ್ತಾ ಇದ್ದಾರೆ. ಇವನು ಮೆಟ್ಲು ಹತ್ಕೊಂಡು ಹೋಗ್ತಾನೆ. ಸೊ ಮೇಲಕ್ಕೆ ಹೋಗಿದ್ದಾರೆ. ಆ ಟೈಮಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಅದೇ ಟೈಮ್ನ ನೋಡಿಕೊಂಡು ಇವರಿಬ್ರು ಪ್ಲಾನ್ ಮಾಡಿಕೊಂಡು ಸುಮಾರು 300ರಿಂದ 400 ಅಡಿ ಆಳ ಇರುವಂಥ ಜಾಗದಲ್ಲಿ ಕೀತನ್ನ ಇಬ್ಬರು ಸೇರಿಕೊಂಡು ತಳ್ಳಿ ಕೊಂದಿದ್ದಾರೆ. ಕೀತನ್ ಕೆಳಕ್ಕೆ ಬಿದ್ದ ತಕ್ಷಣ ಇವಳು ಯಾವ ಲೆವೆಲ್ಗೆ ಆಕ್ಟಿಂಗ್ ಮಾಡಿದಾಳೆ, ಯಾವ ಲೆವೆಲ್ಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿದಾಳೆ ಗೊತ್ತಾ? ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಕೀತನ್ನು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿನಲ್ಲಿ ಹೇಳಿರ್ತಾರೆ. ಆದರೆ ಇವಳು ಫೋರ್ಸ್ ಮಾಡಿ ಹಠ ಹಿಡಿದು ನಾನು ಕೀತನ್ನ ಕರ್ಕೊಂಡು ಹೋಗ್ಲೇಬೇಕು, ಲೋಹಗಢ ಫೋರ್ಟ್ಗೆ ನಾವು ಇಬ್ರು ಟೈಮ್ ಸ್ಪೆಂಡ್ ಮಾಡಲೇಬೇಕು ಅಂತ ಫುಲ್ ನಾಟಕ ಆಡ್ಕೊಂಡು ಹಠ ಮಾಡಿಕೊಂಡು ಇಬ್ಬರು ಫ್ಯಾಮಿಲಿಗೂ ಫೋರ್ಸ್ ಮಾಡಿ ಇವಳು ಕರ್ಕೊಂಡು ಹೋಗ್ತಾಳೆ. ಕೀತನ್ನ ಏನಕ್ಕೆ 18ನೇ ತಾರೀಕು ಕರ್ಕೊಂಡು ಹೋಗ್ತಾಳೆ ಅಂದ್ರೆ, ಅವಳು ಬರ್ಡೇ ಇರುತ್ತೆ ಜೂನ್ 19ನೇ ತಾರೀಕು. ಜೂನ್ 18ನೇ ತಾರೀಕು ನಾನು ಈತರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿರ್ತಾಳಂತೆ ಎರಡು ಫ್ಯಾಮಿಲಿ ಕಡೆಗೆ ಒಪ್ಸೋದಿಕ್ಕೆ. ಯಾವಾಗ ಎರಡು ಫ್ಯಾಮಿಲಿ ಒಪ್ಕೋತಾರೋ ಅವಾಗ ಕರ್ಕೊಂಡು ಹೋಗಿರ್ತಾಳೆ. ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಬಾಯ್ ಫ್ರೆಂಡ್ ಕರೆದಿರ್ತಾಳೆ. ಕೊನೆಗೆ ಕೀತನ್ ಕಥೆನ ಮುಗಿಸೇ ಬಿಡ್ತಾಳೆ. ಇದೆಲ್ಲ ಆದಮೇಲೆ ನೀವು ನೋಡಬೇಕು ಅವಳ ನಾಟಕಗಳನ್ನ, ಅವಳ ಆ್ಯಕ್ಟಿಂಗ್ಗಳನ್ನ, ಆಸ್ಕರ್ ಬಾಸ್ಕರ್ ಯಾವ್ಯಾವ ಸ್ಕರ್ಗಳಿದೆ ಎಲ್ಲನೂ ಕೊಡಬೇಕು ಇವಳಿಗೆ. ಅವಾರ್ಡು ಸಾಲಕ್ಕೆ ಜೋಡಿಸ್ಬಿಟ್ಟು ಒಟ್ಟಿಗೆ ಕೊಡಬೇಕು. ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಅದೇನು ಆ್ಯಕ್ಟಿಂಗ್ ಅಂತಂದರೆ, ಕೀತನ್ನ ಯಾವಾಗ ಕೆಳಗೆ ತೆಳ್ಳೋದ್ರು ಇಬ್ಬರು ಸೇರಿಕೊಂಡು, ಅದಾದ ನಂತರ ಬಾಯ್ ಫ್ರೆಂಡ್ನ ಓಡಿಸ್ಬಿಟ್ಟಿದ್ದಾಳೆ. ನೀನು ಹೋಗು 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 ಅಂತ ಹೇಳ್ಬಿಟ್ಟು ಅವ್ನು ಯಾವಾಗ ಓಡೋಗಿದ್ದಾನೋ ಅದಾದ ನಂತರ ಜೋರಾಗಿ ಇರ್ಸ್ಕೊಂಡಿದ್ದಾಳೆ. ಅಯ್ಯೋ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಅಲ್ಲಿಗೆ ಬಂದಿದ್ದಾರೆ, ಅಲ್ಲಿದ್ದಂಥ ಜನಗಳು ಅಲ್ಲಿಗೆ ಬಂದಿದ್ದಾರೆ. ಅದಾದ ನಂತರ ಅವಳ ತಾಯಿಗೆ ಅವಳೇ ಫೋನ್ ಮಾಡಿದ್ದಾಳೆ. ಸಿಯಾ ಅವರ ತಾಯಿಗೆ ಫೋನ್ ಮಾಡಿ ಸುಮಾರು 10:45 ಆ ಟೈಮಲ್ಲಿ ಹಿಂಗೆ ಕೀತನ್ನು ಫೋಟೋ ತೆಗಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿದ್ದ, ಸಡನ್ ಆಗಿ ಕಾಲ್ಚಾರಿ ಕೆಳಗೆ ಬಿದ್ದೋಗ್ಬಿಟ್ಟ, ನನ್ಗೆ ಗೊತ್ತಿಲ್ಲ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ಮೇಲೆ ಕೀತನ್ ಅವ್ರ ಫ್ಯಾಮಿಲಿ ಅವರು ಎಲ್ಲ ಅಲ್ಲಿಗೆ ಜಾಗಕ್ಕೆ ಬರ್ತಾರೆ. ಬಂದಾದ ನಂತರ ಕೀತನ್ ದೇಹವನ್ನು ಹುಡ್ಕೊಂಡು ಪೊಲೀಸ್ನವ್ರು ಹೋಗ್ತಾರೆ. ಪೊಲೀಸ್ನವರು ಕೂಡ ಅಲ್ಲಿ ಬಂದಿರ್ತಾರೆ. ದೇಹ ಸಿಗುತ್ತೆ. ಜೂನ್ 18ನೇ ತಾರೀಕು ಯಾವಾಗ ಕೀತಂದು ದೇಹ ಸಿಗುತ್ತೋ, ಸಿಕ್ಕ ನಂತರ ಪೊಲೀಸ್ನವರು ಅವ್ರ ಡ್ಯೂಟಿ ಮಾಡ್ತಾ ಇರ್ತಾರೆ, ಫ್ಯಾಮಿಲಿನವರು ಸಫರ್ ಮಾಡ್ತಾ ಇರ್ತಾರೆ. ಜೂನ್ 19ನೇ ತಾರೀಕು ಇವಳು ಬರ್ಡೇ ಬರುತ್ತೆ. ಬರ್ಡೇ ಬಂದಾಗ 2 ಸ್ಟೇಟಸ್ ಹಾಕೋತಾಳೆ. ಆ ಸ್ಟೇಟಸ್ನ ನಾನು ಓದಲೇಬೇಕು, ನೀವು ಕೇಳಲೇಬೇಕು, ನೋಡಲೇಬೇಕು, ಮಿಸ್ ಮಾಡಬೇಡಿ. ಅಂದರೆ ಪೀಪಲ್ ಯಾವ ಲೆವೆಲ್ಗೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. ಯು ಲೆಫ್ಟ್ ವೆನ್ ವಿ ವರ್ ಸೋ ಕ್ಲೋಸ್ to getting married. I still can't understand why you did. Why did you leave me when I loved you so much? Rest in peace. ಆಮೇಲೆ ನೋಡಿ ಎರಡನೇ ನೋಡಿ, ಮೇರಾ ದಿಲ್ ಕೋ ಪತಾ, ಹಿಂದಿ ನನಗೆ ಸ್ವಲ್ಪ ಹಂಗೆ ಬರುತ್ತೆ. ಮೇರೆ ದಿಲ್ ಕೋ ಪತಾ ಹೇ ತು ಯಹಿ ಹೇ ವಾಪಸ್ ಆಜಾ. ನನ್ನ ಹೃದಯಕ್ಕೆ ಗೊತ್ತು ನೀನು ಇಲ್ಲೇ ಇದೆಯಾ, ವಾಪಸ್ ಬಾ ಅಂತ ಹೇಳ್ಬಿಟ್ಟು. ಎಂಥ ನಾಟಕಗಳು ಗುರು, ಎಂಥ ನಾಟಕಗಳು. ಅಂದರೆ ಜನಗಳನ್ನ, ಅವ್ರ ಫ್ಯಾಮಿಲಿಯವ್ರನ್ನ ನಾನು ನಾನೇನು ಮಾಡೇ ಇಲ್ಲ ಅಂತ ನಂಬಿಸೋದಕ್ಕೋಸ್ಕರ ಸ್ಟೇಟಸ್ ಮೇಲೆ ಸ್ಟೇಟಸ್ ಹಾಕ್ಕೊಂಡು ಅವಳ ಬರ್ಡೇ ಸೆಲೆಬ್ರೇಷನ್ಗಿಂತ ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟೇಟಸ್ ಹಾಕ್ಕೊಂತ ಇದ್ಲು. ಅದಾದ ನಂತರ ಯಾವಾಗ ಕೇತನ್ ಅವರ ದೇಹವನ್ನು ಅವ್ರ ಫ್ಯಾಮಿಲಿಗೆ ಒಪ್ಪಿಸ್ತಾರೋ, ಕೇತನ್ ಅವರ ತಾಯಿ ಒಂದನ್ನು ಅಬ್ಸರ್ವ್ ಮಾಡ್ತಾರೆ. ಆತನ ಮುಖದ ಮೇಲಿದ್ದಂಥ ಕಲೆಗಳು, ಆತನ ದೇಹದ ಮೇಲಿದ್ದಂಥ ಕೆಲವು ಗಾಯಗಳನ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ಮೊದಲೇ ಡೌಟ್ ಬರುತ್ತೆ, ನನ್ನ ಮಗ ಇಷ್ಟೊಂದು ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದಾನೆ. ಕೇತನ್ಗೆ ಒಂದು ಹಾಬಿ ಇರುತ್ತಂತೆ, ಸಿಕ್ಕಾಪಟ್ಟೆ ಟ್ರೆಕ್ಕಿಂಗ್ ಮಾಡೋದು. ಪುಣೆ, ಮಹಾರಾಷ್ಟ್ರ ಇದನ್ನೆಲ್ಲ ನಾವು ನೋಡಿದ್ರೆ ಟ್ರೆಕ್ಕಿಂಗ್ ಪ್ಲೇಸಸ್ ಸಿಕ್ಕಾಬಿಟ್ಟಿದ್ದಾವೆ. ನಾವು 2 years ಬಿಫೋರ್ ಹೋಗಿದ್ವಿ. ಎಲ್ಲ ಫೋರ್ಟ್ಗಳಿಗೂ ನೀವು ಹೋಗ್ತಾ ಇದ್ದಾರೆ, ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ, ನಿಮ್ಗೊಂದು ಅವೇರ್ನೆಸ್ ಬಂದ್ಬಿಡುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಟ್ರೆಕ್ಕಿಂಗ್ ಮಾಡೋರಿಗೆ ಗೊತ್ತಿರುತ್ತೆ, ಅಟೈರ್ ಆಗಿರ್ಬೋದು, ಪ್ರತಿಯೊಂದು ವಿಷಯಗಳಿಗೂ ಗೊತ್ತಿರುತ್ತೆ, ಅಷ್ಟು ಕೇರ್ಫುಲ್ ಆಗಿರ್ತಾರೆ. ಹಾಗಿರ್ಬೇಕಾದ್ರೆ ಇಷ್ಟೊಂದು ಹೈಲಿ ಎಜುಕೇಟೆಡ್, ಇಷ್ಟೊಂದು ಟ್ರೆಕ್ಕಿಂಗ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತು, ಕಾಲ್ ಜಾರಿ ಕೆಳಗೆ ಬಿದ್ದ ಅಂದರೆ ಹೆಂಗೆ ನಂಬೋಕ್ಕಾಗುತ್ತೆ, ನನ್ನ ಕೈಯಲ್ಲಿ ನಂಬೋಕ್ಕಾಗ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಯಾವಾಗ ಪೊಲೀಸ್ನವ್ರ ಮೇಲೆ ಪ್ರೆಷರ್ ಹಾಕ್ತಾರೋ, ಪೊಲೀಸ್ನವರು ಈ ಕೇಸನ್ನು ಬೇರೆ ರೀತಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೂ ಡೌಟ್ ಬರುತ್ತೆ, ಇವನು ಹಿಂಗೆ
ಆಗ್ತಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಡೌಟ್ ಬಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಏನು ಮಾಡ್ತಾರೆ ಅಂದರೆ CDR ಕಾಲ್ ಹಿಸ್ಟ್ರಿ ತೆಗಿತಾರೆ. ಅದಾದ ನಂತರ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ. ಏನು ಟೆಕ್ನಿಕಲ್ ಅನಾಲಿಸಿಸು? CCTV ಫುಟೇಜ್ಗಳಲ್ಲಿ ಯಾರು ಬಂದರು, ಯಾರು ಹೋದರು, ಏನಿತ್ತು, ಇವಳು ಹಾವಭಾವ ಏನಿತ್ತು ಅಂತ ಚೆಕ್ ಮಾಡ್ತಾಳೆ. ಇದೆರಡು ಸಾಕಲ್ವಾ? CDR ಸಿಕ್ತು ಅಂದರೆ ಅವಳು ಯಾರ ಜೊತೆಗೆ ಮಾತಾಡಿದಾಳೆ, ಯಾವಾಗ ಮಾತಾಡಿದಾಳೆ ಗೊತ್ತಾಗುತ್ತೆ. ಯಾರ ಜೊತೆಗೆ ಮಾತಾಡಿದಾಳೆ ಅಂತ ಹೇಳ್ಬಿಟ್ಟು ಆ ನಂಬರ್ ಕಾಂಟ್ಯಾಕ್ಟ್ ಮಾಡೋರು ಇವನು ಯಾರು ಅಂತ ಗೊತ್ತಾಗುತ್ತೆ. ಇವನಿಗೂ ಅವಳಿಗೂ ಏನು ಸಂಬಂಧ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಇವರಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಬಾಯಿ ಬಿಡಿಸ್ತಾರೆ. ಹೌದು, ನಾವೇ ಮಾಡಿದ್ದು, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅಂತ ಬಾಯಿ ಬಿಡ್ತಾಳಂತೆ. ಅಯ್ಯೋ ಕರ್ಮ, ನಿನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯವ್ರಿಗೆ ಹೇಳಿದ್ರಾಗೋದು. ಇಲ್ಲ, ನಿಮ್ಮ ಮನೆಯವ್ರು ಬಿಡು, ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಹೇಳಿ, ಅವರು ಇವ್ರಿಗೆ ಹೇಳಿ. ದೇರ್ ಆರ್ ಸೋ ಮೆನಿ ವೇಸ್ ಟು ಸೇ ನೋ. ಈ ಒಂದು ವಿಷಯನ ನೀವುಗಳು ಕೂಡ ನಿಮ್ಮ ಲೈಫಲ್ಲಿ ಒಂದು ಕಲೀರಿ. ನೋ ಅಂತ ಹೇಳೋದನ್ನು ಕಲೀರಿ. ಆ್ಯಂಡ್ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಅವ್ರ ಅಂಕಲ್ ಆ್ಯಂಡ್ ಆಂಟಿಗೆ ಗೊತ್ತಿತ್ತು ಇವಳಿಗೆ ಒಂದು ಲವ್ ಸ್ಟೋರಿ ಇದೆ, ಇವಳಿಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೂ ಫೋರ್ಸ್ ಮಾಡಿ ಇವಳನ್ನ ಮದುವೆ ಆಗೋ ಥರ, ಎಸ್ಪೆಷಲಿ ಇದೇ ಫ್ಯಾಮಿಲಿಗೆ ಮದುವೆ ಆಗಬೇಕು ಅನ್ನೋ ಥರ ಮಾಡಿದ್ರಲ್ಲ, ಎಂಥ ಕ್ರೂರಿ ಮನಸ್ಸಿರ್ಬೋದು. ಓಕೆ, ಮದುವೆ ಆಗುವಂತ ಮಾಡಿದ್ರೆ ಇವಳು ಅಪೋಸ್ ಮಾಡ್ಬೋದಾಗಿತ್ತು, ಇವಳು ನೋ ಅಂತ ಹೇಳ್ಬೋದಾಗಿತ್ತು, ಅಟ್ ಎನಿ ಪಾಯಿಂಟ್ ಹೇಳ್ಬೋದಾಗಿತ್ತು. ಅವ್ರ ಫ್ಯಾಮಿಲಿನಲ್ಲಿ ಏನು ಸಿಚುವೇಶನ್ ಇತ್ತು ಗೊತ್ತಿಲ್ಲ. ಆ್ಯಂಡ್ ಸಮ್ ಟೈಮ್ ಇನ್ನೂ ಬೇರೆ ಥರದ್ದು ಹುಟ್ಟಾಕತ್ತೆ ಕ್ವಶನ್ಸ್ಗಳು. ಏನಂದರೆ ಇವಳಿಗೆ ನೋ ಅಂತ ಹೇಳೋದಕ್ಕೆ ಕಷ್ಟ ಆಗುವಂಥ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದವ್ರೇನಂತಲ್ಲ. ಅವಳ ಫ್ಯಾಮಿಲಿನ ನೋಡಿದ್ರೆ, ಅವಳು ಬೆಳೆದು ಬಂದಿರುವಂಥ ರೀತಿನ ನೋಡಿದ್ರೆ ತುಂಬ ಕನ್ಸರ್ವೇಟಿವ್, ತುಂಬ ರಿಸರ್ವ್ಡು, ಇವಳ ಕಡೆ ಇಲ್ಲಿ ಏನು ಹೇಳ್ಕೊಳಕ್ಕಾಗಲ್ಲ ಅನ್ನೋ ಥರ ಏನು ಫ್ಯಾಮಿಲಿ ಸಿಚುವೇಶನ್ ಇಲ್ಲ. ದೇ ವರ್ ಹೈಲಿ ಎಜುಕೇಟೆಡ್. ಇವರು ಒಂದು ಕಡೆ ಫ್ಯಾಮಿಲಿನವರು ಅಯ್ಯೋ ನಮ್ಮ ಸ್ಟೇಟಸ್ ಕೆಳಗೆ ಬಿದ್ದೋಗ್ಬಿಡುತ್ತೆ, ಯಾರ್ಯಾರಿಗೂ ಮದುವೆ ಮಾಡಿಕೊಟ್ರೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋರು ಇರ್ತಾರೆ. ಇನ್ನು ಕೆಲವರು ಅಯ್ಯೋ ಜಾತಿ, ಅಯ್ಯೋ ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ. ಅಂದರೆ ಇಲ್ಲಿ ತಪ್ಪು ಎರಡು ಥರ ಇದೆ. ಸಿಯಾ ಅವ್ರ ಫ್ಯಾಮಿಲಿ ಅವ್ರಿಗೆ ಗೊತ್ತಿದ್ದು ಇವಳು ಮದುವೆ ಆಗಲಿ ಅಂತ ಹೇಳ್ಬಿಟ್ಟು ಏನಾದರೂ ಫೋರ್ಸ್ ಮಾಡಿದರೆ ಅವ್ರದ್ದು ಕೂಡ ತಪ್ಪಿದೆ. ಈತನ ಸಾವಿಗೆ ಅವರು ಕೂಡ ಕಾರಣ ಆಗ್ತಾರೆ. ನನಗೆ ಒಂದು ಡೌಟ್ ಬಂತು, ಪೊಲೀಸ್ನವರು ಯಾವ ಒಂದು ಆಧಾರದ ಮೇಲೆ ಈ ಕೇಸನ್ನು ಸಾಲ್ವ್ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು. ಅವಾಗ ಕೆಲವು 3 ಪಾಯಿಂಟ್ಸ್ಗಳೇನೋ ಕಂಡು ಬಂತು. ಒಂದು, ಕೀತನ್ ಅವನ ಶೂ ಹಾಕಿರ್ತಾನಂತಲ್ಲ, ಆ ಶೂ ಸಿಗೋದಿಲ್ವಂತೆ. ಎಷ್ಟೇ ಹುಡುಕ್ತಾರೆ ಅವ್ನು ಬಿದ್ದಿರುವಂಥ ಜಾಗದಲ್ಲಿ ಆ ಶೂ ಸಿಗೋದಿಲ್ವಂತೆ. 300 ಅಡಿ ಕೆಳಗೆ ಬಿದ್ದದನ್ನು ಎಲ್ಲಾದರೂ ಸಿಗಾಕೋಬೋದು, ಹಂಗೆ ಹಿಂಗೆ ಅಂತಲೂ ಕೂಡ ನೀವು ಡೌಟ್ ಪಡ್ಬೋದು. ಬಟ್ ಅವ್ರು ತುಂಬ ಹುಡುಕಿದ್ದಾರೆ, ಸಿಕ್ಕಿಲ್ಲ. ಆ್ಯಂಡ್ ಕೀತನ್ ಅವರ ಫೋನ್ ಇರುತ್ತಲ್ಲ, ಆ ಫೋನ್ ಕಂಡೀಷನ್ನು ಬೇರೆ ಥರ ಇರುತ್ತಂತೆ. ಅಂದರೆ ಆ ಫೋನ್ನ ಕಿತ್ಕೊಂಡಿರ್ಬೋದು ಇವರೇ, ಹೊಡೆದಾಕಿರ್ಬೋದು ಇವರೇ, ಕೆಳಗಿನ ಬಿದ್ದಾಗಿದ್ದು ಅದು ಏನು ಬೇಕಾದ್ರೂ ಆಗಿರ್ಬೋದು. ಆ್ಯಂಡ್ ಆತನ ಮುಖ ಮತ್ತು ತಲೆ ಮೇಲೆ ಕೆಲವು ಇಂಜುರೀಸ್ಗಳಿರುತ್ತಂತೆ. ಈ 3 ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಬೇರೆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದಾಗ ಆಬ್ವಿಯಸ್ಲಿ ಪೊಲೀಸ್ನವರು ಮನಸ್ಸು ಪಟ್ಟರೆ ಯಾವ ಒಂದು ಕೇಸ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ಇವಾಗ ಕೀತನ್ ಅವರ ತಂದೆ ಮಹಾರಾಷ್ಟ್ರ CM ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಏನಂತ, ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಒಂದು ತೀರ್ಪಾಗಬೇಕು, ಬೇಗ ತೀರ್ಪಾಗಬೇಕು, ಅವರಿಬ್ಬರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು, ಈ ಥರ ಕಠಿಣ ಕಾರಾಗೃಹ ಶಿಕ್ಷೆ ಆಗಬೇಕು ಅವರಿಗೆ ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ ಮತ್ತು CMಗೆ. ಜಸ್ಟ್ 2 ಡೇಸ್ ಮುಂಚೆ ಒಂದು ವಿಡಿಯೋನ ನೋಡಿದೆ. ಆ ವಿಡಿಯೋನ ಕ್ಲಿಪ್ನ ಹಾಕ್ತೀನಿ, ನೀವು ಕೂಡ ನೋಡಿ. ಟ್ರುತ್ ಆಫ್ ಭಾರತ್ ಅನ್ನುವಂಥ ಒಂದು ಪ್ರೋಗ್ರಾಮಲ್ಲಿ ಒಬ್ಬರು ಅಮ್ಮ ಒಂದು ಪ್ರಶ್ನೆನ ಕೇಳ್ತಾರೆ. ಅಲ್ಲಿ ರಿಚಾ ಚಡ್ಡಾ ಅವರು ಇರ್ತಾರೆ, ಅವರಿಗೆ ಒಂದು ಪ್ರಶ್ನೆನ ಕೇಳ್ತಾರೆ. ಈಗೆಲ್ಲ ಬೇಟಿ ಬಚಾವ್, ಬೇಟಿ ಪಡಾವ್, ಬೇಟಿ ಬಚಾವ್ ಈ ಥರ ಒಂದಷ್ಟು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡು ಒಂದು ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಆದ್ಯತೆಗಳಿದೆ, ಹೆಣ್ಣು ಮಕ್ಕಳು ಸೇವ್ ಆಗ್ತಾ ಇದ್ದಾರೆ. ಆದರೆ ಗಂಡು ಮಕ್ಕಳನ್ನ ಬಚಾವ್ ಮಾಡೋದು ಹೇಗೆ, ಗಂಡು ಮಕ್ಕಳಿಗೆ ಬಚಾವ್ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆನ ಕೇಳ್ತಾರೆ. ಅವಾಗ ರಿಚಾ ಚಡ್ಡಾ ಅವರು ಗಂಡು ಮಕ್ಳಿಗೆ ಏನಾಗುತ್ತೆ, ಗಂಡು ಮಕ್ಕಳು ಆಲ್ ಗುಡ್ ಆಲ್ ಕೂಲ್, ಅವ್ರ ಮೇಲೆ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಒಂದು ಮಾತು ಹೇಳ್ತಾರೆ, ಸ್ಲಿಪ್ಪರ್ ಶಾಟ್ ಹೊಡೆದಂಗೆ ಆಗುತ್ತೆ. NCR ರಿಪೋರ್ಟ್ ಪ್ರಕಾರ ಗಂಡು ಮಕ್ಕಳ ಸಾವಿನ ಸಂಖ್ಯೆ ಇಷ್ಟಿದೆ, ಹೆಣ್ಣು ಮಕ್ಕಳ ಸಾವಿನ ಸಂಖ್ಯೆ ಇಷ್ಟಿದೆ. ನನ್ನ ಮಗ ಮದುವೆ ಆಗಬೇಕು ಅಂದ್ರೇ ಎದುರ್ಕೊತಾ ಇದ್ದಾನೆ. ಬ್ಲೂ ಡ್ರಮ್ ಕೇಸ್ ಗೊತ್ತಲ್ವಾ, ಇನ್ನೊಂದು ಗಂಡನನ್ನು ಹನಿಮೂನ್ಗೆ ಅಂತ ಕರ್ಕೊಂಡೋಗಿ ಕೊಲೆ ಮಾಡಿದ್ದು ಗೊತ್ತಲ್ವಾ. ಎಷ್ಟು 1, 2, 3, 4. ಇನ್ನೊಂದು ಕೇರಳದಲ್ಲಿ ಬಾಯ್ ಫ್ರೆಂಡ್ನ ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಜ್ಯೂಸಲ್ಲಿ ನಿದ್ದೆ ಮಾತ್ರೆ ಅತಿಯಾಗಿ ಹಾಕಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಲ್ಲ, ಅದಾಗಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಅವನಿಗೆ ಏನೋ ಕಷಾಯ ಕೊಟ್ಟು ಕಷಾಯದೊಳಗಡೆ ಏನೋ ಹಾಕಿ ಮತ್ತೆ ಆತನನ್ನು ಕೊಲೆ ಮಾಡ್ತಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ಸಿಕ್ಕಾಪಟ್ಟೆ ಕೇಸ್ಗಳಾಗ್ತಾ ಇದೆ. ಹಾಗಂತ ಹೇಳ್ಬಿಟ್ಟು ಗಂಡು ಮಕ್ಕಳು ಹೆಣ್ಮಕ್ಳು ಪಾರದರ್ಶಕವಾಗಿ ಅನ್ಬಯಸ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ತಪ್ಪುಗಳು ಯಾರ್ದಿದೆ ಅಂತ ನೀವು ಯೋಚನೆ ಮಾಡಿ. ಇವಾಗ ನಾನು ನಿಮಗೆ ಆ ಕ್ವಶನ್ಸ್ಗಳನ್ನ ಹಾಕ್ತೀನಿ. ಈಗ ಒಂದು ಹುಡುಗಿ ಇಬ್ಬರು ಲವ್ ಮಾಡಿದ್ದಾರೆ. ಈಗ ಹುಡುಗಿ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. ಹುಡುಗಿ ಒಬ್ಬ ಹುಡುಗನನ್ನ ಲವ್ ಮಾಡಿದ್ದಾಳೆ. ಆ ಹುಡುಗಿ ಬಂದ್ಬಿಟ್ಟು ಅವ್ರ ತಂದೆಗೆ ಅವ್ರ ತಾಯಿಗೆ ಹೇಳ್ತಾಳೆ, ನಾನು ಹೀಗೆ ಒಂದು ಹುಡುಗನನ್ನ ಲವ್ ಮಾಡಿದ್ದೀನಿ, ನಾನು ಆತನನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಈ ಹುಡುಗಿ ಯಾವ ಒಂದು ಏಜಲ್ಲಿ ಹೇಳ್ತಾಳೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಳು ಡಿಗ್ರಿ ಎಲ್ಲ ಮುಗಿಸಿದಾಳೆ, ಒಂದು ವರ್ಕ್ ಮಾಡ್ತಾ ಇದ್ದಾಳೆ ಅಂತ ಏಜಲ್ಲಿ ಹೇಳಿದಾಳೆ. ಈಗ ತಂದೆ ತಾಯಿ ಅವರ ರೆಸ್ಪಾನ್ಸ್ ಯಾವ ಥರ ಇರಬೇಕು? ನಾನು ನಿಮ್ಗೆ ಸಿನಾರಿಯೋ ಕೊಡ್ತೀನಿ. ಅಕಸ್ಮಾತ್ ತಂದೆ ತಾಯಿ ಏನಾದರೂ ಓಕೆ, ಹುಡುಗ ಯಾರು, ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇದೆ, ಅವನು ಏನು ಎಜುಕೇಷನ್ ಮಾಡಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ ಅಂತ ಏನಾದರೂ ಆ ಹುಡುಗಿನ ಕೇಳಿದ್ರೆ ಶಿ ವಿಲ್ ಬಿ ಮೋರ್ ಹ್ಯಾಪಿ ಆ್ಯಂಡ್ ಶಿ ವಿಲ್ ಎಕ್ಸ್ಪ್ರೆಸ್ ಆಲ್ ದ ಫೀಲಿಂಗ್ಸ್. ಅದನ್ನು ಬಿಟ್ಬಿಟ್ಟು ಇವರು ತಂದೆ ತಾಯಿ ಯಾವ ಜಾತಿಯ ಹುಡುಗ,
ನಮ್ಮ ಥರ ಇದ್ದಾನ ಅವನು ಬೆಂಗಳೂರಲ್ಲಿ ಮನೆ ಇದೆಯಾ, ಅದಿದೆಯಾ, ಅವನ ಸ್ಟೇಟಸ್ಸು, ಅವನ ಜಾತಿ, ಇದನ್ನು ಕೇಳಿ ಅವಳಿಗೆ ಆಗಬಾರ್ದು, ಇದು ವರ್ಕೌಟ್ ಆಗಲ್ಲ ಅನ್ನೋ ಥರ ಏನಾದರೂ ಅವಳ ಮನಸ್ಸಲ್ಲಿ ನೀವು ಏನಾದರೂ ಒಂದು ಪ್ರಶ್ನೆನ ಹಾಕೋದಕ್ಕೆ ಪ್ರಯತ್ನ ಪಟ್ಟರೆ ಆವಾಗಲೇ ಅಲ್ಲಿ ಆ ಒಂದು ಪಾಯಿಂಟಲ್ಲೇ ಆ ಡಿಸಿಷನ್ ಬಂದುಬಿಟ್ಟಿರ್ತಾಳೆ, ನಾನು ಬಾಯ್ ಫ್ರೆಂಡ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಆ ಡಿಸಿಷನ್ಗೆ ಬರ್ತಾರೆ. ಇತ್ತೀಚೆಗೆ ತಂದೆ ತಾಯಂದಿರು ಒಂದು ಏಜ್ ಆದಮೇಲೆ ಮಕ್ಕಳಿಗೆ ಫ್ರೆಂಡ್ಸ್ ಆಗಿರಬೇಕು. ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದನೇ ಫ್ರೆಂಡ್ಸ್ ಆಗಿದ್ರೇ ತುಂಬಾ ಒಳ್ಳೆಯದು. ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ಲೋಸಪ್ಪಾಗಿ ಅಬ್ಸರ್ವ್ ಮಾಡೋದು ತುಂಬಾ ಒಳ್ಳೆಯದು. ಮಕ್ಕಳು ಒಂದು ಡಿಸಿಷನ್ ತೊಗೋತಾ ಇದ್ದಾರೆ ಅಂತಂದ ತಕ್ಷಣ ಅವ್ರು ಇನ್ನೂ ಚಿಕ್ಕ ಮಕ್ಕಳು, ಅವ್ರಿಗೇನು ಗೊತ್ತಾಗೋದಿಲ್ಲ, ಆ ಥರ ಥಿಂಕ್ ಮಾಡೋದು ದೊಡ್ಡ ತಪ್ಪು. ಅವ್ರಿಗೂ ಕೂಡ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ, ಅವ್ರಿಗೂ ಕೂಡ ಒಂದು ಮೆಚುರಿಟಿ ಅಂತ ಇರುತ್ತೆ, ಅವ್ರಿಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ, ಅವ್ರಿಗೂ ಕೂಡ ಒಂದು ಡಿಸಿಷನ್ ಮಾಡಬೇಕು ಅಂತ ಇರುತ್ತೆ, ಅವ್ರಿಗೂ ಕೂಡ ಒಂದು ಪ್ರೀತಿ ಅಂತ ಇರುತ್ತೆ, ಅವ್ರಿಗೂ ಕೂಡ ಒಂಟಿತನ ಅಂತ ಇರುತ್ತೆ. ಪ್ರತಿಯೊಂದನ್ನು ಅಡ್ರೆಸ್ ಮಾಡೋದಕ್ಕೆ ಎಲ್ಲರ ಕೈಲೂ ಆಗೋದಿಲ್ಲ. ಇವರು ನಿಜವಾಗಿ ಒಬ್ಬ ಹುಡುಗನನ್ನು ಲವ್ ಮಾಡಿದ್ದಾರೆ ಅಂತ ತಂದೆ ತಾಯಿಗೆ ಹೇಳ್ಕೊಳ್ಳೋದಕ್ಕೆ ಬರುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅಲ್ಲೇ ಇವರು ನನ್ನ ಮಗಳು ಅಟ್ಲೀಸ್ಟ್ ನನ್ನ ಹತ್ರ ಹೇಳ್ಕೊತಾ ಇದ್ದಾಳೆ ಅನ್ನುವಂಥ ಒಂದು ಮನಸ್ಥಿತಿ ಹುಟ್ಟಬೇಕು. ಅದನ್ನು ಬಿಟ್ಟುಬಿಟ್ಟು ಯಾವ ಜಾತಿ ಅದೇನು ಇದೇನು ಅಂತ ಕೇಳಿದ್ರೆ ನಮ್ಮ ಸ್ಟೇಟಸಲ್ಲಿಲ್ಲ, ನಾನು ಗೌರ್ಮೆಂಟ್ ಆಫೀಸರು, ನನ್ನ ಸ್ಟೇಟಸಲ್ಲಿಲ್ಲ. ಇದು ನಿಜವಾಗಿ ನಡೆದಿರೋ ಕೇಸ್ ಹೇಳ್ತಾ ಇದ್ದೀನಿ ನಾನು ನಿಮ್ಮದೇ, ನಿಜವಾಗಿ ನಡೆದಿರೋ ಕೇಸು. ಹುಡುಗಿ ಬಂದು ತನ್ನ ತಂದೆಗೆ ಹೇಳಿದಾಳೆ, ತಂದೆ ಗೌರ್ಮೆಂಟ್ ಆಫೀಸರು, ಆದರೆ ಅಯ್ಯೋ ನಮ್ಮ ಸ್ಟೇಟಸ್ ಬೇರೆ, ಆ ಹುಡುಗನ ಸ್ಟೇಟಸ್ ಬೇರೆ ಅಂತ ಹೇಳ್ಬಿಟ್ಟು ಅವ್ನ ಜಾತಿ ಇವ್ ಜಾತಿ ಅದು ಇದು ಅಂತೆಲ್ಲ ಏನೋ ಹೇಳ್ಬಿಟ್ಟು ಬೇಡ ಇದು ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಹುಡುಗಿ ತನ್ನ ಲವರ್ನ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಮದುವೆ ಆಗಿದ್ದಾರೆ. ಈಗ ನೀವು ಸೀರಿಯಸ್ ಆಗಿ ಉತ್ತರ ಕೊಡಬೇಕು, ಆ ಹುಡುಗಿ ಮಾಡಿದ್ದು ತಪ್ಪಾ ಸರಿನಾ? ಹುಡುಗಿ ತಂದೆಗೆ ಬಂದು ಹೇಳಿದಾಳೆ, ಹೇಳಿಲ್ಲ ಅಂದಿದ್ರೆ ನಾನು ಈ ಪ್ರಶ್ನೆನ ನಿಮಗೆ ಕೇಳ್ತಾನೆ ಇರ್ತಿರಲಿಲ್ಲ. ತಂದೆಗೆ ಬಂದು ಹೇಳಿದಾಳೆ, ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಳೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಇವ್ರು ಕನ್ವಿನ್ಸ್ ಕೂಡ ಆಗಿಲ್ಲ. ಸೊ ಇವಾಗ ಈ ಒಂದು ಸಿಚುವೇಶನಲ್ಲಿ ನಿಮ್ಮ ಪ್ರಕಾರ ಯಾವ್ದು ಸರಿ ಯಾವ್ದು ತಪ್ಪು? ಕೆಲವ್ರು ಹೇಳ್ಬೋದು, ಅಷ್ಟು ವರ್ಷಗಳಿಂದ ತಂದೆ ತಾಯಿ ಮಕ್ಕಳನ್ನ ಅಷ್ಟೊಂದು ಪ್ರೀತಿಯಿಂದ ಅಷ್ಟೊಂದು ಕೇರ್ ಮಾಡಿಕೊಂಡು ಸಾಕಿರ್ತಾರೆ, ಸಡನ್ನಾಗಿ ಯಾರೋ ಒಬ್ಬ ಲವರ್ ಬಂದ ಅಂತ ಬಿಟ್ಟು ಹೋಗ್ಬಿಟ್ರು ಅಂತ ನೀವು ಹೇಳ್ಬೋದು. ಅದಲ್ಲ, ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲದೆ ಓಡೋಗಿರಲ್ಲ. ಆ ಥರ ಹೇಳೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಇವಾಗ ಸಿಯಾ ಮತ್ತು ಚೇತನ್ ಚೌಧರಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಪೊಲೀಸ್ನವರು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಕೋರ್ಟ್ಗೆ ಫಸ್ಟ್ ಡೇ ಸಬ್ಮಿಟ್ ಮಾಡಬೇಕಲ್ಲ, ಸಬ್ಮಿಟ್ ಮಾಡಿದ ನಂತರ 29 ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕೊನೆಯದಾಗಿ ಇನ್ನೊಂದು ಮಾತು, ಜನಗಳು ಅವ್ರೇನು ಅನ್ಕೊತಾರೆ ಇವ್ರೇನು ಅನ್ಕೋತಾರೆ, ಅಯ್ಯೋ ನಮ್ಮ ಸ್ಟೇಟಸ್ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡುವಂಥ ಪೇರೆಂಟ್ಸ್ಗಳು ಒಂದು ಕ್ಷಣ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಮಕ್ಕಳೇ ಇಲ್ಲ ಅಂತಂದರೆ ಮದುವೆ ಇದೆಲ್ಲ ಫ್ಯೂಚರೇ ಇಲ್ಲ. ಈಗ ಅವ್ರ ತಂದೆ ಒಂದು ಮಾತು ಹೇಳ್ತಾರೆ, ನನಗೆ ಫ್ಯೂಚರೇ ಇಲ್ಲ ಅಂತ, ನಾನು ಮುಂದಿನ ದಿನಗಳಲ್ಲಿ ನನ್ನ ಮಗನಿಗೋಸ್ಕರ ಇಷ್ಟೆಲ್ಲ ಮಾಡಿದೆ, ಫ್ಯೂಚರ್ ಈ ಥರ ಇರುತ್ತೆ, ನನ್ನನ್ನು ನಾವು ನೋಡ್ಕೊತಾನೆ, ನಾನು ಇಷ್ಟು ದಿನ ನೋಡಿಕೊಂಡೆ ಅಂತ ಯೋಚನೆ ಮಾಡ್ತಿದ್ಬೇಕಾದ್ರೆ ಸಡನ್ನಾಗಿ ನನ್ನ ಮಗನ ಕಿತ್ಕೊಂಡು ಹೋಗ್ಬಿಟ್ರು ನನ್ನಿಂದ, ನನಗೆ ಫ್ಯೂಚರ್ ಇಲ್ಲ, ನನಗೆ ಮುಂದಿನ ಲೈಫೇ ಗೊತ್ತಾಗ್ತಿಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಇವಾಗ ಏನು ಹೇಳ್ತೀರಾ? ಒಂದು ಕಡೆ ಸ್ಟೇಟಸ್ಸು, ಜನ ಏನು ಅನ್ಕೊತಾರೆ, ಹಂಗೇನು ಅನ್ಕೋತಾರೆ, ಹಿಂಗೇನು ಅನ್ಕೋತಾರೆ, ಜಾತಿ ಅದು ಇದು ಅಂತೆಲ್ಲ ಮಾತಾಡೋರು ಸ್ವಲ್ಪ ಯೋಚನೆ ಮಾಡಬೇಕು. ಎರಡು ಥರ ಇರುತ್ತೆ. ನೀವು ಲವ್ ಮಾಡಿರೋರನ್ನ ನೀವು ಚೆಕ್ ಮಾಡ್ದೇನೆ ಅವ್ನ ಕ್ಯಾರೆಕ್ಟರ್ ಏನು ಅದೇನು ಅಂತ ಚೆಕ್ ಮಾಡ್ದೇನೆ ಈ ಥರ ಹೇಳೋದು ತಪ್ಪಾಗ್ಬೋದು. ಆತನ ಬಗ್ಗೆ ತಿಳ್ಕೊಂಡು ಓಕೆ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ, ಇದು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದಾರೆ, ಏನು ಕತೆ ಅಂತ ಅದನ್ನು ತಿಳ್ಕೊಂಡು ಅದನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಜನ್ರೇಷನ್ ಬದಲಾಗ್ತಿದೆ, ಅವ್ರ ಯೋಚನೆಗಳು ಬದಲಾಗ್ತಿದೆ, ಅವ್ರು ನೋಡ್ತಿರುವಂಥ ಪ್ರಪಂಚ ಬದಲಾಗ್ತಿದೆ. ತಂದೆ ತಾಯಂದರು ಸಹ ಆ ಒಂದು ಟಿಪಿಕಲ್ ಆರ್ಥೋಡಾಕ್ಸ್ ಆ ಒಂದು ಮೈಂಡ್ ಸೆಟ್ಟಿಂದ ಆಚೆಗೆ ಬಂದು ಸ್ವಲ್ಪ ಫ್ರೆಂಡ್ಲಿ ನೇಚರಲ್ಲಿ ಇದ್ರೆ ಮಕ್ಕಳು ಭವಿಷ್ಯನೂ ಚೆನ್ನಾಗಿರುತ್ತೆ, ಅವರು ಚೆನ್ನಾಗಿರ್ತಾರೆ. ಈ ಥರ ವಿಷಯಗಳು ಆಗೋದಿಲ್ಲ. ಆಗದೇ ಇರೋ ಥರ ತಡೆಯುವಂಥ ಶಕ್ತಿ ಅವ್ರಿಗಿರುತ್ತೆ, ಆ ಒಂದು ಚಾನ್ಸ್ ಇರುತ್ತೆ, ಆ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಕೇಸ್ಗಳನ್ನ ನೋಡ್ಬಿಟ್ಟು ಮದುವೆ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕನ್ಕ್ಲೂಷನ್ಗೆ ಬರೋದು ತಪ್ಪಾಗುತ್ತೆ. ಎಲ್ಲರೂ ಒಂದೇ ಥರ ಇರಲ್ಲ, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಹಂಗೆ ಆಗ್ತಿದ್ದಾವೆ. ಸೊ ದೆರ್ ಇಸ್ ನೋ ಕನ್ಕ್ಲೂಷನ್ ಫಾರ್ ದಿಸ್ ಕೇಸ್. ಇಟ್ಸ್ ಕ್ವಶನ್ ಮಾರ್ಕ್. ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅನ್ನೋದು ನನಗೆ ಇನ್ನೂ ಕಾಡ್ತಿದೆ. ಗುರು ಅವಳ ಹತ್ರ ಏನಿಲ್ಲ ಅನ್ನೋಂಗಿಲ್ಲ, ಎಲ್ಲ ಇತ್ತು. ಆ್ಯಂಡ್ ಅಷ್ಟು ಮೆಚುರಿಟಿ ಇದೆ, ಅಷ್ಟು ಎಜುಕೇಷನ್ ಇದೆ. ಹೆಂಗೆ ಬೇಕಾದರೂ ನೋ ಅಂತ ಹೇಳ್ಬೋದಾಗಿತ್ತು. ಅವ್ರ ಅಪ್ಪ ಅಮ್ಮನಿಗೆ ನೋ ಅನ್ಬೋದಾಯ್ತು, ಇವರು ಹುಡುಗನ ಅಪ್ಪ ಅಮ್ಮಗೆ ನೋ ಅಂತ ಹೇಳ್ಬೋದಾಯ್ತು, ಇವ್ರ ಫ್ರೆಂಡ್ಸು, ಅವ್ರ ಫ್ರೆಂಡ್ಸು, ಬಿಸ್ನೆಸ್ ಪಾರ್ಟ್ನರು, ಯಾರ ಕಡೆಯಿಂದ ಬೇಕಾದರೂ ಒಂದು ಮಾತು ಹೇಳಿಸ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ಇವನ್ನ ಮುಗಿಸ್ಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಬಂತು ನೋಡಿ, ಥೂ ಅನಿಸುತ್ತೆ, ನಿಜವಾಗ್ಲೂ ಥೂ ಅನಿಸುತ್ತೆ. ಯಾರೇ ಆಗಲಿ ಒಬ್ಬರನ್ನ ಕೊಲೆ ಮಾಡಬೇಕು ಅನ್ನೋವಂಥ ಮನಸ್ಥಿತಿ ಬರುತ್ತೆ ನೋಡಿ, ಏನು ತಪ್ಪು ಮಾಡದೇ ಇರೋರನ್ನ, ಅಂಥವ್ರ ಮನಸ್ಥಿತಿ ಕಂಡ್ರೇ ಅನಿಸುತ್ತೆ. ಓಕೆ, ಅಷ್ಟೇ ಸದ್ಯಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.